ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಸಿಎಂ ಆಪ್ತರ ಅಸಮಾಧಾನ ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಮತ್ತು ಟೀಮ್ ಅಲರ್ಟ್ ಆಗ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ, ಅಸಮಾಧಾನಗಳ ಮೇಲೆ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಅಲರ್ಟು ಆಗ್ತಾ ಇದ್ದಾರೆ. ಇದನ್ನ ಹಿಂಗೆ ಬಿಟ್ರೆ ಸಮಸ್ಯೆ ಆಗುತ್ತೆ, ನಾವೇ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಇರಬೇಕಾಗತ್ತೆ ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ, ಸಾರ್ಟ್ಔಟ್ ಮಾಡ್ಕೊಳ್ಳೋಣ, ಮಾತಾಡೋಣ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನಜೀರ್ ಅಬ್ದುಲ್ ಮೇಲೆ ಕ್ರಮ ಆಗ್ತಾ ಇದ್ದಂತೆ ಅಲರ್ಟ್ ಆಗ್ತಾ ಇರೋದು. ಸಚಿವ ಜಮೀರ್ ರಕ್ಷಣೆಗೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನ ಆಪ್ತರು ಕೂಡ. ಆಪ್ತರ ಮೇಲೆ ಕ್ರಮ ಆಗ್ತಾ ಇದ್ದಂತೆ ಒಗ್ಗಟ್ಟಾಗ್ತಾ ಇದ್ದಾರೆ ಸಿಎಂ ಆಪ್ತ ನಾಯಕರುಗಳು. ಸಿಎಂ ಅಸಹಾಯಕರಾಗಿದ್ದಾರೆ ಅಂತ ದಾಳ ಉರುಳಿಸ್ಬಿಟ್ಟಿದ್ದಾರೆ ರಾಜಣ್ಣ. ಈ ಮುಖಾಂತರವಾಗಿ ಕಠಿಣ ನಿಲುವು ತೆಗೆದುಕೊಳ್ಳಿ ಅಂತ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಹೇಳಿಕೆ ಹೊರ ಬರ್ತಾ ಇದ್ದಂತೆ ಆಪ್ತರನ್ನ ಕರೆದು ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆಪ್ತರ ರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಮೇಲೆ ಕ್ರಮ ಆಗದಂತೆ ತಡೆ ಸಿಎಂ ಪರ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಬ್ಯಾಟಿಂಗ್ ಬೇರೆ ಮಾಡಿದ್ದಾರೆ. ಸದ್ಯದಲ್ಲಿ ಅಹಿಂದ ಸಚಿವರು ಸಭೆ ಸೇರುವ ಸಾಧ್ಯತೆ ಇದೆ. ಒಗ್ಗಟ್ಟಿನ ಜಪದಿಂದ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಒಂದು ಬೈ ಎಲೆಕ್ಷನ್ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಆಪ್ತರು ಅಂತ ಅನಿಸ್ಕೊಂಡವ್ರ ಮೇಲೇ ಒಂದಷ್ಟು ಅಸಮಾಧಾನಗಳು ಹುಟ್ಕೊಳ್ತಾ ಇದೆ. ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮುಖ್ಯವಾಗಿ ಸಿಎಂ ಆಪ್ತರಲ್ಲಿ ಏನು ಕನ್ಫ್ಯೂಷನ್ಸು, ಅದನ್ನು ಹೆಂಗೆ ಸರಿಪಡ್ಕೊಳ್ತಾ ಇದ್ದಾರೆ ಇವಾಗ? ನೀತಿ, ದಾವಣಗೆರೆ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೀತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ಆಯಿತು. ಆ ಬೈ ಎಲೆಕ್ಷನ್ ಬಳಿಕ ಕೆಲ ನಾಯಕರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಈಗ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತಲೆದಂಡ ಕೂಡ ಆಗಿರುವಂಥದ್ದು. ಇನ್ನೂ ಕೆಲ ನಾಯಕರ ತಲೆದಂಡ ಆಗುತ್ತೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾಯಿತ್ತು. ಆದರೆ ಸದ್ಯದ ಮಟ್ಟಿಗೆ ಬೇಡ ಎಂಬುದು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ, ಅದರಲ್ಲೂ ಸಚಿವರು ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಿದಾದ್ಮೇಲೆ ಈಗ ಅದಕ್ಕೆ ಸದ್ಯದ ಮಟ್ಟಿಗೆ ಬ್ರೇಕ್ ಬಿದ್ದಿದೆ. ಇನ್ನು ರಿಸಲ್ಟ್ಗೆ ಕಾಲಾವಕಾಶ ಇದೆ. ರಿಸಲ್ಟ್ ಬಳಿಕ ಏನೆಲ್ಲ ಆಗುತ್ತೆ ಅನ್ನೋದು ಸಾಕಷ್ಟು ಸಂಚಲನ ಮೂಡಿಸ್ತಾ ಇರೋಂಥದ್ದು. ಅದರಲ್ಲೂ ವಿಶೇಷವಾಗಿ ಯಾವಾಗ ಸಿಎಂ ಆಪ್ತರ ಮೇಲೆ ಟಾರ್ಗೆಟ್ ಹೆಚ್ಚಾಯಿತು, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಿಎಂ ಅವರು ಎಚ್ಚೆತ್ಕೊಂಡಿಲ್ಲ, ಸಿಎಂ ಅವರು ಖಡಕ್ ಸಂದೇಶ ರವಾನಿಸ್ತಾ ಇಲ್ಲ ಅನ್ನೋದು ಒಂದಿಷ್ಟು ಆಪ್ತರಲ್ಲಿ ಅಸಮಾಧಾನ, ಗುಸುಗುಸು ಕೂಡ ಶುರುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಂತಹ ಮಾಜಿ ಸಚಿವ ಕೆ.ಎನ್. ರಾಜಣ್ಣನವರು ಇದಕ್ಕೆ ಸ್ಪಷ್ಟನೆ ಕೊಡುವಂತೆ ಸಿಎಂ ಅಸಹಾಯಕರಾಗಿದ್ದಾರೆ ಎಂಬ ಹೇಳಿಕೆ ಇಡೀ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದಿಗೆ ಒಂದು ಸಂಚಲನ ಮೂಡಿಸಿತ್ತು, ಕುತೂಹಲಕ್ಕೂ ಕಾರಣಾಗಿತ್ತು. ಅಂದರೆ ಬೇರೆಯವರು ಬೇರೆ ಬಣದಲ್ಲಿ ಗುರುತಿಸ್ಕೊಂಡಂಥ ನಾಯಕರು ಹೇಳಿದರೆ ಇದಕ್ಕೆ ಅರ್ಥ ಇರಲಿಲ್ಲ. ಆದರೆ ಆಪ್ತ ವಲಯದಲ್ಲೇ ಗುರುತಿಸ್ಕೊಂಡಂತಹ ನಾಯಕರೇ ಈ ರೀತಿ ಹೇಳಿದ್ದು ಯಾಕೆ ಎಂಬ ಪ್ರಶ್ನೆಗಳು ಕೂಡ ಶುರುವಾಗಿತ್ತು. ಜೊತೆಗೆ ಇದರ ಹಿಂದೆ ಸಾಕಷ್ಟು ಆಲೋಚನೆಗಳು ಇತ್ತ ಎಂಬ ಚರ್ಚೆಗಳು ಶುರುವಾಗಿರುವಂಥದ್ದು. ಅಂದರೆ ಒಂದು ಕಡೆ ಸಚಿವ ಜಮೀರ್ ಅಹಮದ್ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು, ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಪಟ್ಟು ಹೆಚ್ಚಾಗಿತ್ತು, ಹೈಕಮಾಂಡ್ ನಾಯಕರಿಗೂ ಕೂಡ ದೂರು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಮುಂದಾಗುವಂತಹ ಒಂದು ಅನಾಹುತಗಳಿಗೆ ಹೀಗೆ ಎಚ್ಚೆತ್ತುಕೊಳ್ಬೇಕು ಎಂಬ ಕರೆಯನ್ನು ಪರೋಕ್ಷವಾಗಿ ರಾಜಣ್ಣನವರು ಕೊಟ್ರ ಎಂಬ ಚರ್ಚೆಗಳು ಶುರುವಾಗಿರುವಂಥದ್ದು. ಹಾಗಾಗಿ ಎಲ್ಲಿ ಒಂದು ಕಡೆ ಈಗಾಗಲೇ ಅಹಿಂದ ನಾಯಕರನ್ನೇ ಟಾರ್ಗೆಟ್ ಆಗ್ತಾ ಇದೆ, ಅಹಿಂದದಲ್ಲಿ ಗುರುತಿಸ್ಕೊಂಡ ಸಚಿವರನ್ನೇ ಕೈ ಬಿಡಲಾಗ್ತಾ ಇದೆ ಎಂಬ ವಿಚಾರಗಳು ಹೆಚ್ಚು ಚರ್ಚೆ ಆಗ್ತಾ ಇತ್ತು. ಇದು ಮುಂದೆ ಕಾಂಗ್ರೆಸ್ ವಲಯಕ್ಕೂ ಹೆಚ್ಚು ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಇದು ಸಾಕಷ್ಟು ಟೆನ್ಷನ್ ಆಗುತ್ತೆ ಎಂಬ ವಿಚಾರವನ್ನು ಇಟ್ಕೊಂಡು ಈಗ ಸಿಎಂ ಆಪ್ತರೇ ಒಂದಾಗಿ, ಅಂದರೆ ಒಂದು ಕಡೆ ರಾಜಣ್ಣನವರ ಹೇಳಿಕೆ, ಮತ್ತೊಂದು ಕಡೆ ಎಚ್.ಸಿ. ಮಹದೇವಪ್ಪ ಆಗ್ಬೋದು ಅಥವಾ ಗೃಹ ಸಚಿವ ಪರಮೇಶ್ವರ್ ಆಗ್ಬೋದು, ಎಲ್ಲರೂ ಕೂಡ ಸಿಎಂ ಪರ ಈಗ ಬ್ಯಾಟಿಂಗ್ ಮಾಡಿರೋವಂಥದ್ದು. ಜೊತೆಗೆ ಯಾವಾಗ ಅಲ್ಪಸಂಖ್ಯಾತರ ಅಸಮಾಧಾನ ಹಾಗೂ ದಾವಣಗೆರೆ ಬೈ ಎಲೆಕ್ಷನ್ ಅಸಮಾಧಾನ ಡ್ಯಾಮೇಜ್ ಹೆಚ್ಚಾಗಿತ್ತು, ಕೆಲವರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಅನ್ನೋ ಒತ್ತಡ ಹೆಚ್ಚಾಗಿತ್ತು. ಈ ಒತ್ತಡ ಹೆಚ್ಚಾದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎಂಬ ಎಚ್ಚೆತ್ತುಕೊಂಡು ಸಚಿವ ಸತೀಶ್ ಜಾರಕಿಹೊಳಿಯವರು ನೇರವಾಗಿ KPCC ಅಧ್ಯಕ್ಷರು ಹಾಗೂ DCM ಆದಂತಹ DK ಶಿವಕುಮಾರ್ ಜೊತೆ ಮಾತನಾಡಿದರು. ಸದ್ಯಕ್ಕೆ ಇಷ್ಟು ಸಾಕು, ಮುಂದೆ ಯಾರ ಮೇಲೂ ಕೂಡ ಕ್ರಮ ಕೈಗೊಳ್ಳೋದು ಬೇಡ, ಹಂತವಾಗಿ ಪರಿಶೀಲನೆ ಮಾಡಬೇಕು ಎಂಬ ಸಲಹೆಯನ್ನು ಕೊಟ್ಟಿದ್ದರು. ಇದೇ ರೀತಿ ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಕೆಲವು ಸಚಿವರು ಕೂಡ ಇದೇ ಮಾತನ್ನ ಹೇಳಿರೋದ್ರಿಂದ ಈಗ ಸದ್ಯಕ್ಕೆ ಎಲ್ಲವೂ ಬ್ರೇಕ್ ಬಿದ್ದಿದೆ.
ಹಾಗಾಗಿ ಈಗ ಒಂದು ಕಡೆ ಯಾವಾಗ ಡ್ಯಾಮೇಜ್ ಆಗುತ್ತೆ ಎಂಬ ಎಚ್ಚೆತ್ತುಕೊಂಡಂತಹ ಸಚಿವರು, ಅದರಲ್ಲೂ CM ಆಪ್ತರು ಎಚ್ಚೆತ್ತುಕೊಂಡ್ರು, ಒಂದೊಂದೇ ಸಂದೇಶವನ್ನು ಪರೋಕ್ಷವಾಗಿ ರವಾನಿಸ್ತಾ ಇರೋಂಥದ್ದು. ಅಂದರೆ ನಾವೆಲ್ಲರೂ ಕೂಡ ಒಟ್ಟಿಗಿದ್ದೇವೆ, CM ಕೂಡ ಅಸಹಾಯಕರಲ್ಲ, ಅವರು ಕೂಡ ಯಾವ ರಾಜಕೀಯ ದಾಳವನ್ನು ಉಳಿಸಬೇಕು ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಎಲ್ಲವನ್ನು ಕಾದು ನೋಡುವ ಎಂಬ ಒಂದು ಮನಸ್ಥಿತಿಗೆ ಬಂದಿರುವಂಥ ಒಂದು ಪರೋಕ್ಷ ಸಂದೇಶವನ್ನು ಈಗ ರವಾನಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವಾಗ ರಾಜಣ್ಣನವರ ಒಂದು ಹೇಳಿಕೆ ಜೊತೆಗೆ CM ಸೈಲೆಂಟ್ ಆಗಿದ್ದಾರೆ ಎಂಬ ಚರ್ಚೆ ಎರಡೂ ಕೂಡ ತಾಳೆ ಆಗುವಂಥ ಸಂದರ್ಭದಲ್ಲಿ ಮತ್ತೆ CM ಆಪ್ತರೆಲ್ಲೂ ಕೂಡ ಒಂದಾಗಿ ಒಂದು ಒಟ್ಟಿನ ಸಂದೇಶವನ್ನು ರವಾನಿಸಿರೋದು. ಜೊತೆಗೆ ಈಗಾಗಲೇ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ವಿವರಗಳನ್ನು ಪಡೆದುಕೊಂಡು ಸಾಧ್ಯವಾದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಏನಾದರೂ ಬೈ ಎಲೆಕ್ಷನ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕ್ರಮ ಕೈಗೊಂಡ್ರೆ ಪಕ್ಷಕ್ಕೆ ಯಾವೆಲ್ಲ ಡ್ಯಾಮೇಜ್ ಆಗುತ್ತೆ, ಅಲ್ಪಸಂಖ್ಯಾತರ ಮತಗಳನ್ನು ಯಾವ ರೀತಿ ನಾವು ಕಳ್ಕೊಳ್ಬೇಕಾಗುತ್ತೆ, ಜೊತೆಗೆ ಅಹಿಂದ ನಾಯಕರು ಕೂಡ ಟಾರ್ಗೆಟ್ ಆಗ್ತಾ ಇದ್ದಾರೆ ಎಂಬ ವಿಚಾರ ಸಂಪೂರ್ಣವಾಗಿ ಅವರ ಮುಂದಿಟ್ಟು ಎಲ್ಲ ವಿವರಗಳನ್ನು ಕೊಡುವ ಹೈಕಮಾಂಡ್ಗೆ ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.